बीदर से एक सामाजिक और इंसानियत से जुड़ी अहम खबर सामने आ रही है। गरीब, यतीम और ज़रूरतमंद बच्चों की मदद के मकसद से स्थापित नोहा चैरिटेबल ट्रस्ट का उद्घाटन कार्यक्रम आज 27 अगस्त को बीदर शहर में बीवीबी कॉलेज के सामने स्थित सपना फंक्शन हॉल में आयोजित हुआ। इस कार्यक्रम की अध्यक्षता नोहा चैरिटेबल ट्रस्ट के अध्यक्ष नेल्सन नोहा ने की। ट्रस्ट की ओर से गरीब और यतीम बच्चों की सेवा के लिए हर महीने लगभग 100 यतीम बच्चों के लिए भोजन की व्यवस्था की जा रही है। इसके अलावा गरीब परिवारों के 2 बच्चों को पहली कक्षा से लेकर प्री यूनिवर्सिटी तक शिक्षा हासिल करने के लिए ज़रूरी बुनियादी सुविधाएं और शैक्षणिक सहायता भी ट्रस्ट की ओर से उपलब्ध कराई जा रही है। नोहा चैरिटेबल ट्रस्ट के अध्यक्ष नेल्सन नोहा ने कहा कि ट्रस्ट का मकसद गरीब और यतीम बच्चों को शिक्षा, भोजन और बुनियादी ज़रूरतें उपलब्ध कराते हुए समाज के अंतिम तबके तक मदद पहुंचाना है। उद्घाटन कार्यक्रम के मौके पर नेल्सन नोहा ने आए हुए तमाम मेहमानों की शाल पोशी और गुल पोशी कर उनका पुरखुलूस इस्तकबाल किया। वहीं कार्यक्रम में शामिल मेहमानों ने नेल्सन नोहा की कम उम्र में गरीब और यतीम बच्चों के लिए उठाए गए इस नेक और सामाजिक कदम की जमकर सराहना की और उनकी हौसला अफजाई की। इस मौके पर जेडीएस नेता सूर्यकांत नागमरपल्ली, वार्ड नंबर 32 के कॉरपोरेटर मोहम्मद नवाज खान, जैस्मिन ग्रुप ऑफ इंस्टीट्यूशन के चेयरमैन अजीज खान समेत कई सामाजिक और राजनीतिक हस्तियां मौजूद रहीं। कार्यक्रम के आखिर में नोहा चैरिटेबल ट्रस्ट के अध्यक्ष नेल्सन नोहा ने तमाम मेहमानों और कार्यक्रम में शामिल लोगों का शुक्रिया अदा किया और ट्रस्ट की कामयाबी के लिए सभी से दुआ की दरख्वास्त की। गरीब और यतीम बच्चों की शिक्षा, भोजन और बेहतर भविष्य के लिए नोहा चैरिटेबल ट्रस्ट के इस सामाजिक सफ़र का आज बाकायदा आगाज हुआ। इस मौके पर नेल्सन नोहा ने मीडिया से भी बात की। ಎಲ್ರಿಗೂ ನಮಸ್ಕಾರ. ನಾನು ನೆಲ್ಸನ್ ನೋಹಾ ಅಂತ ನೋಹಾ ಚಾರಿಟೇಬಲ್ ಟ್ರಸ್ಟ್ ನ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ಟ್ರಸ್ಟ್ ವತಿಯಿಂದ ನಾವು ಪ್ರತಿ ತಿಂಗಳು 100 ಮಂದಿ ಬಡವ ಮಕ್ಕಳಿಗೆ ಊಟ ಕೊಡ್ತೇವೆ ಮತ್ತು 2 ಅನಾಥ ಮಕ್ಕಳಿಗೆ ನಾವು ಡಿಗ್ರಿ ಮಟ್ಟ ಫೀಸ್ ಎಷ್ಟೇ ಇರುತ್ತೆ ಅದರ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ತಗೋತಾ ಇದ್ದೀನಿ. ಇವಾಗಿಂದ ಇದು ಒಂದು ಯೂತ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಅನ್ಕೋತೀನಿ ನಾನು. ಇವಾಗ ಬೇರೆ ಎಲ್ಲ ಕೆಟ್ಟ ಕೆಲಸ ಬಿಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕೆಂದು ತಮ್ಮೆಲ್ಲರಿಗೂ ಒಂದು ಮನಪೂರ್ವಕ ವಿನಂತಿ. ಇಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಎಲ್ಲ ಯೂತ್ ಲೀಡರ್ಸ್ ಅಂಡ್ ತುಂಬಾ ಬಿಗ್ ಪರ್ಸನಾಲಿಟೀಸ್ ಬಂದಿದ್ದಾರೆ ನನಗೆ ಸಪೋರ್ಟ್ ಮಾಡಕ್ಕೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಾನು ಈ ತರ ಒಳ್ಳೆ ಕೆಲಸ ಮಾಡ್ತಾ ಇರ್ತೀನಿ. ನಿಮ್ಮ ಎಲ್ಲ ಸಹಯೋಗ, ನಿಮ್ಮ ಎಲ್ಲ ಪ್ರೀತಿ ನಮ್ಗೆ ಶಕ್ತಿ ತುಂಬಿ ಇನ್ನೂ ಈ ತರನೇ ಕೆಲಸ ಮಾಡ್ಕೋತಿರ್ತೀವಿ. ಧನ್ಯವಾದಗಳು. ಒಂದು ದೃಢ ನಿರ್ಧಾರ ಅಂತ ಹೇಳಬೇಕು ನಾವು. ಯಾಕಂದ್ರೆ ಇಂಥ ಏಜ್ ಅಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡೋದು ಬಹಳ ಉತ್ತಮವಾದದ್ದು. ಇದು ಸುಲಭವಲ್ಲ. ಇವರು 2 ಅನಾಥ ಮಕ್ಕಳಿಗೆ ಫುಲ್ಲಿ ಕಂಪ್ಲೀಟ್ ಎಜುಕೇಶನ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ಅದೇ ರೀತಿ ಬಡವರಿಗೆ ಪ್ರತಿ ತಿಂಗಳು 100 ಬಡವರಿಗೆ, ಸಾಧ್ಯವಾದ್ರೆ ಅದಕ್ಕಿಂತ ಹೆಚ್ಚಾಗಬಹುದು, ತಿಂಗಳಲ್ಲಿ 2 KP ಆಗ್ಬಹುದು. ಅದು ಟ್ರಸ್ಟ್ ವತಿಯಿಂದ ಯಾವ ರೀತಿ ಸೌಲಭ್ಯ ಇದೆ ಆ ರೀತಿ ಮಾಡ್ತಾರೆ. ಈ ನಿರ್ಧಾರವನ್ನು ಮಾಡಿದ್ದಕ್ಕಾಗಿ ನಮ್ಮ ನೆಲ್ಸನ್ ನೋಹಾ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳುತ್ತೇನೆ. ನಾನು ಬೀದರಿನ ಪ್ರತಿಯೊಬ್ಬ ಯುವಕರಲ್ಲಿ ಕೇಳ್ಕೊಳ್ತೇನೆ, ಕೆಟ್ಟ ಹಾದಿಗೆ ಹೋಗಬೇಡ್ರಿ. ನೋಹಾ ಇಸ್ ಅ ಎಕ್ಸಾಂಪಲ್ ಫಾರ್ ದಿಸ್ ಟು ಅವರ್ ಬೀದರ್ ಯೂತ್. ಇವರು ಒಂದು ಎಕ್ಸಾಂಪಲ್ ಆಗಿದ್ದಾರೆ. ನೋಡ್ರಿ, ಅವ್ರ ಸಣ್ಣ ವಯಸ್ಸಿನಲ್ಲಿ ಅವರು ಸ್ವಂತಾಗಿ ದುಡ್ದು IT ಕಂಪನಿಯಲ್ಲಿ ದುಡ್ದು ಒಂದು ಈ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಿ ಬಡವರಿಗೋಸ್ಕರ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಮಾತಾಗಿದೆ. ನೋಹಾ ಅವರೇ, ನಾನು ಈ ವೇಳೆಯಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ನಿಮ್ಗೆ ಯಾವುದೇ ಸಹಾಯವಾಗ್ಲಿ ಬೇಕಾದ್ರೆ ತಾವು ದಯವಿಟ್ಟು ಸಂಕೋಚ ಪಡದೆ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮ್ ಜೊತೆ ಇದೀವಿ, ಸದಾ ನಿಮ್ ಜೊತೆ ಇರ್ತೀವಿ. ಈ ಟ್ರಸ್ಟ್ ಸಣ್ಣ ಮಟ್ಟದಲ್ಲದೆ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ. ನಾವು ನೀವು ಕಲಿತಿ. ಮತ್ತೆ ನಮ್ಮ ಅಜೀಜ್ ಭಾಯಿ ಇದ್ದಾರೆ, ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಇನ್ನ ಗಣ್ಯ ವ್ಯಕ್ತಿಗಳು ಬರ್ಬೇಕಾಗಿತ್ತು, ಬರ್ಲಿಲ್ಲ. ಅವರೆಲ್ಲ ನಿಮ್ ಜೊತೆ ಇದಾರಂತೆ ನಾನು ಆಶ್ವಾಸನೆ ಕೊಡ್ತೀನಿ. ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನೋಹಾ ಅವರೇ, ನೀವು ಯಾವಾಗ್ಲೂ ನಿಮ್ಗೆ ನನ್ನ ಅವಶ್ಯಕತೆ ಇದ್ರೆ ದಯಮಾಡಿ ನೀವು ಫೋನ್ ಮಾಡ್ರಿ. ಇದು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಮತ್ತೆ ಎಲ್ಲ ಯೂತ್ಸ್ಗಳಿಗೆ ಕೇಳ್ಕೊಳ್ಳೋದೇನಂದ್ರೆ, ತಾವು ನೋಹಾ ಅವರನ್ನು ನೋಡಿ ನಿಮ್ಮ ಜೀವನವನ್ನು ಬೆಳೆಸಬೇಕು, ನಿಮ್ಮ ಜೀವಮಾನವನ್ನು ಸಾಗಿಸ್ಬೇಕಂತ ಪ್ರತಿಯೊಬ್ಬರು ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ಮತ್ತೊಂದು ಆವರ್ತಿ ನೋಹಾ ಮತ್ತೆ ಅವರ ತಾಯಿ. ನೋಡ್ರಿ, ಅನೇಕ ಜನರು ತಾಯಿಂದರು ಮಗ ನೌಕರಿ ಮಾಡ್ತಾ ಇದಾರೆ ಅಂತಂದ್ರೆ ಮದುವೆ ಮಾಡಿ ಮತ್ತೆ ಏನಂದ್ರೆ ಅವ್ನ ಫ್ಯಾಮಿಲಿ ನಡ್ಸ್ಕೊಂತ ಬದುಕಪ್ಪ ಅಂತ ಹೇಳೋರು ಬಹಳಷ್ಟು ಜನ ಇದ್ದಾರೆ. ಅವ್ರ ತಾಯಿಗೊಂದಿಷ್ಟು ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಆ ತಾಯಿ, ನೀನ್ ಮಗ
ಗರೀಬರಿಗೋಸ್ಕರ ದುಡಿ, ಯಾರು ಅನಾಥರಿದ್ದಾರೆ ಅವರಿಗೋಸ್ಕರ ದುಡಿ ಅಂತ ಹೇಳಿ ಬೀದರಿಂದ ಹೈದರಾಬಾದ್ಗೆ ಒಂದು ಜಾಬ್ ಮಾಡಕ್ ಕಳಿಸಿದಾರೆ ಅಂದ್ರೆ ಇದು ಸುಲಭ ಮಾತಲ್ಲಪ್ಪ, ಇದು ಸುಲಭ ಮಾತಲ್ಲ ಪ್ರಿಯರೇ, ಇದು ಬಹಳ ದೊಡ್ಡ ಮಾತಿದೆ. ಅವ್ರ ತಾಯಿ ಆಶೀರ್ವಾದ ಅವ್ರ ಮೇಲಿದೆ, ಅವ್ರ ತಂದೆಯ ಆಶೀರ್ವಾದ ಅವ್ರ ಮೇಲಿದೆ. ಅವ್ರು ಕಳ್ಕೊಂಡಂತ ತಂದೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಮಾಧಾನ ಸಿಗ್ಲಿ. ಮತ್ತೆ ಇನ್ನೊಂದು ಆವರ್ತಿ ಅವರ ಕುಟುಂಬಕ್ಕೆ ನಾನು ಒಂದು ಕಾಂಗ್ರಾಚುಲೇಷನ್ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಸೈಮನ್ ಜಾಶ್ವಾ, ವಾರ್ಡ್ ನಂಬರ್ 35 ಕಾರ್ಪೊರೇಟರ್. ಕಣ್ಮಣಿ ಹುಟ್ಟು ಹೋರಾಟಗಾರ ನನ್ನ ನೆನಪಾಗಬೇಕು. ಮಹಿಳಾ ಅವರು ಕೂಡ ಸ್ವಾಗತ ಇದೆ. ಬಹಳ ಆಮೇಲೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ, ಇದು ಸಾಕ್ಷಿ ತೋರಿಸೋದಂದ್ರೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನೀವು ಒಬ್ಬರೇ ಇಲ್ಲ. ನೆಲ್ಸನ್ ಅವರೇ, ನಿಮ್ಮ ಜೊತೆಗೆ ನಾವು 1000 ಜನ ಇದ್ದೀವಿ ಅಂತ ನೀವೆಲ್ಲ ಬರ್ತಿರಲ್ಲ, ಇದು ಗುಣ ತೋರಿಸುತ್ತೆ, ನಿಮ್ಮ ಒಳ್ಳೆತನ ತೋರಿಸುತ್ತೆ. ಗುಡ್ ವರ್ಕ್, ವಿ ಆರ್ ವಿತ್ ಯು ಅಂತ ನೀವೆಲ್ಲ ಬಂದು ಸಾಕ್ಷಿ ಆಗಿರಲ್ಲ. ತಮಗೆ ನಾವೆಲ್ಲ ಪರವಾಗಿ, ನೋವಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ, ನಮ್ಮ ಪರವಾಗಿ ನಾನು ಧನ್ಯವಾದ ಅಂತ ಹೇಳ್ತೀನಿ. ನೋಡಿ, ಪುಣ್ಯ ಕೆಲಸ ಮಾಡಬೇಕು. ನಾವು ಕೋವಿಡ್ ಸಮಯದಲ್ಲಿ ಮನೆಗಳಿಗೆ ನಾನು ಕೆಲಸದ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತೇನೆ, ಕೋವಿಡ್ ಸಮಯದಲ್ಲಿ ಒಬ್ರಿಗೊಬ್ರು ಮುಟ್ಕೊಳ್ತಾ ಇರಲಿಲ್ಲ, ಒಬ್ರಿಗೊಬ್ರು ಟಚ್ ಮಾಡ್ತಾ ಇರಲಿಲ್ಲ. ಅಂತ ಸಮಯದಲ್ಲಿ ಎಲ್ಲರ ಮನೆಯಲ್ಲಿ ದುಡ್ಡಿಲ್ಲ ಅಂತಲ್ಲ, ಅಂತ ಟೈಮಲ್ಲಿ ನಾವು ಒಂದು ಅನ್ನದ ಕಿಟ್ಟನ್ನು ಮಾಡಿ ಮನೆಗೆ ಹೋಗಿ ಮುಗಿಸಿದ್ವಿ. ನಿಮಗೆ ಗೊತ್ತಿದೆ, ಬೀದರ್ ನೋಡಿರಬೇಕು, ಕೋವಿಡ್ ಸಮಯದಲ್ಲಿ ಮನೆಗೆ ಮುಗಿಸಿದ್ವಿ. ಮಕ್ಕಳಿಗೆ ಹಾಲನ್ನು ಸಿಗ್ತಿರಲ್ಲ, ದುಡ್ಡಿದ್ರು ಕೂಡ ಅಂತ ಸಮಯದಲ್ಲಿ ಟ್ಯಾಂಕರ್ ಮೂಲಕ ಹಾಲನ್ನು ತಂದು ಹಾಲನ್ನು ಕೊಟ್ಟಂತ ಸೇವೆ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಸುಮಾರು ಇಲ್ಲ ಅಂದ್ರೆ ₹1 ಕೋವಿಡ್ ಸಮಯದಲ್ಲಿ ಒಬ್ಬರಿಗೊಬ್ಬರು ಮುಟ್ಕೋತಾರಲ್ಲ, ₹1 ಪೇಷಂಟ್ಗಳು ಯಾರು ಟ್ರೀಟ್ ಮಾಡ್ತಾರೆ ಅನ್ನೋದು ಗೋಪಾಲಪ್ಪ ನಾಗಮಾರಪಳ್ಳಿ ಫೌಂಡೇಶನ್ ವತಿಯಿಂದ ಗೋಪಾಲಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯಿಂದ ₹1 ಪೇಷಂಟ್ ಮಾಡಿ ಕೋವಿಡ್ ಅಲ್ಲಿ ನಮ್ಮಲ್ಲಿ 1 ಡೆತ್ ಆಗಿದೆ. ನನಗೆ ಇಟ್ಸ್ ಎ ರೆಕಾರ್ಡ್, ನನಗೆ ಅವಾರ್ಡು ಸಿಕ್ತು. ಜೊತೆಗೆ ನಾವು ಅದೇ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಹೇಗೆ ಪುಣ್ಯ ಕೆಲಸ ಮಾಡಬೇಕು ಅಂತ